ती बारा ಹುಡುಗಿ ಹೀರೋ ಹೋಂಡ ತೋರಿಸ್ತಾನ ಇಂಗ್ಲೆಂಡ ನಾ ಅದಿನ ಬಾಲವಾಡ ನಾನಂದು ಜಗಮಂಡ ನಾನದಿನೋ ಬಾಲವಾಡ ನಾನಂದು ಜಗಮಂಡ ಒಜ್ಜಿ ಹಾಕತೆ ನಾನಾಗೇರ ಬಾಲಬಾರಿ ಒಜ್ಜಿ ಹಾಕತೆ ನಾಗೇರ ಬಾಲಬಾರಿ ಹೀರೋ ಹೋಂಡ ತೋರಿಸ್ತಾನ ಇಂಗ್ಲೆಂಡ ಏನಪ್ಪ ಅಂತನ ಉತ್ತರಿ ಮಳೆಯಾಗ ಸ್ವಾತಿ ಮಳೆ ಆದ್ರ ರೈತರ ಬಿತ್ತಾಕ ಬೀಜ ಹಂಗೆ ರೆಡಿ ಮಾಡ್ಕೋತಾರಲ್ಲ ಹಂಗ ನಾವು ರೆಡಿ ಮಾಡ್ಕೋಬೇಕಂದ್ರ ಮಗಲ್ದಾಗ ಒಂದು ಹ್ಯಾಂಡ್ಸ್ ಹೋಗಿಲ್ಲ ಬಿತ್ತಬೇಕಂದ್ರ ಬರ್ಲಿ ಯಾರು ಬರ್ತಾರ ನೋಡ್ಬೇಕು ಅಲ್ಲ ಹುಡುಗಿ ತಡೆ ಏನೋ ತಪಸ್ಸು ಮಾಡೋರ ಏನು ಹಂಗಲ್ಲ ಹುಡುಗಿ ತಪಸ್ ಮಾಡೋದಂದ್ರ ಯಾಕಪ್ಪ ಅಂತಂದ್ರ ಹಿಂದ ಗಂಗಾನ ಸಂಬಂಧ ಅವನವನ್ ಹಿಡಿಯೋದಿ ಅಂದ್ರ ಭಗೀರಥ ಕಾಲದಾಗ ತಪಸ್ಸು ಮಾಡಿದ್ರ ನೀರಿಗಾಗ್ಯ ಹಂಗ ನಿನ್ನ ಸಂಬಂಧ ನಾ ತಪಸ್ಸು ಮಾಡೋದಾಗೈತಿ ಒಂಟಿ ಕಾಲ ಇಲ್ಲ ಯಾವಾಗ ನಾ ಮದುವೆ ಆಗ್ತಾನ ಅಂತ ಹೇಳ ಒಮ್ಮೆ ಕಣ್ಣು ಮುಚ್ಚಿ ಮಂದಿ ಮುಂದ ನೀ ಹೇಳೋ ಮತ್ ಕರೆ ಏನೋ ಬರಮಣ್ಣಾಕ ಹೋಗ್ಬೇಡ ಹುಡುಗಿ ಏನೈತಿ ದ್ಯಾಸ ಗೋಪಿ ಇತ್ತ ಅಣ್ಣ ಓ ಗೋಪಾಲ್ ಅನ್ನಿ ಅವನ ಗುಂಗನೆ ಆಗದಿನ ಅವನ ಗುಂಗನೆ ಆಗದಿನ ಎಲ್ಲಿ ಹೋದ್ರು ಅವನ ನೆನಪ ಬರ್ಮ ಹಂಗೆಲ್ಲ ಹಿಡ್ಕೊಳಕ್ ಹೋಗ್ಬೇಡ ಯಾಕಪ್ಪ ಅಂತಂದ್ರ ಯಾವಾಗ ಅವ ಹೊಂಡಿಗಳು ತಪಸ್ ಮಾಡಿದಲ್ಲ ಹಂಗ ಅವನು ನಿನ್ನ ಸಲುವಾಗಿ ತಪಸ್ ಮಾಡಾಕೈತಿದನ ಯಾವಾಗ ಕಟ್ಸ್ಕೋತಿ ಹೇಳ ನನ್ನ ಕೈಯಿಂದ ತಾಳಿ ನಾನ್ ನಿನ್ನ ಪ್ರೀತಿ ಮಾಡ್ತಂತ ಅಣ್ಣ ಬೇಕಲ್ಲ ಅಂಡ್ರಿಕ ಹೆಂಗ್ ನೋಡ ಲೈಲಾ ಮಜ್ನು ಕೂಡ್ಕಿಂದ ಹೋಗ್ಯ ಬಿಜಾಪುರ ಗೋಳಂಬಂಡಿದ್ಕಿಂದ ತಮ್ಮ ಪ್ರಾಣ ತ್ಯಾಗ ಮಾಡಿದಾರಲ್ಲ ಹಂಗ ನನ್ನ ಪ್ರಾಣ ತ್ಯಾಗ ಮಾಡ್ಬೇಕಾಯ್ತು ನೋಡ ತ್ಯಾಗ ಮಾಡೋದು ಬೇಡ ಒಂದ್ ವೇಳೆ ನಾವ್ ವಾಲ್ಯ ಅಂದ್ರೆ ಏನ್ ಮಾಡ್ತೀವಿ ವಾಲ್ಯ ಅಂದ್ರೆ ಬಿಜಾಪುರ ಗೋಳಂಬಂಡ್ ಹೋಗಿ ನಿಂದಿರ್ತಾನ ನೆತ್ ನಿನ್ ಹೆಸರು ಮಾಡಿ ನೆತ್ ಹೋಗ್ಕೊಂಡ್ ಜಗದ್ ಪ್ರಾಣ ಬಿಡ್ತಾನ ಯವ್ವ ನಾ ಬರೇ ನಿಂದ ಟೆಸ್ಟ್ ಮಾಡಿದೆ ನನ್ ಮ್ಯಾಗ ನಿಂದ ಪ್ರೀತಿ ಐತೋ ಇಲ್ಲ ಅಂತ ನೀನ್ ನೋಡಿದ್ರ ಗೋಳ ಗುಮ್ಟದ ಮ್ಯಾಗ ಹತ್ತಿ ಸಾಯ್ತೀನಿ ಅಂತೆಲ್ಲ ಬಿದ್ದು ಇಲ್ಲಾಳ ಹಂಗೆಲ್ಲ ಮಾಡಕ್ ಹೋಗ್ಬೇಡ ನಾನು ನಿನ್ ಪ್ರೀತಿ ಮಾಡ್ತೀನಿ ನಾ ಹೇಳ್ದಂಗ್ ಕೇಳ್ಬೇಕು ನೀ ಹೇಳ್ದಂಗ ನಾ ಏನ್ ಕೇಳ್ತಂತ್ಕೋಕಾರ ನೀ ಹೂ ಅನ್ಬೇಕು ನೋಡ ನಾ ಹೂ ಅನ್ಬೇಕಲ್ಲ ಹೂ ಅನ್ನಬೇಕ ಹೂ ಅಂತೀನಲ್ಲ ಇಲ್ಲ ಅಂದ್ರ ಯಾರು ಮತ್ತೆ ನೀ ಮತ್ತೆ ಗೋಬ್ಯಾ ಬರಿಮ್ಯಾಗುಡಿ ಆಗ್ಬೇಡ ಅದೈತಿ ಅವ ಯಾರು ನಮ್ಮ ಅಣ್ಣವ ಅಣ್ಣ ಈಗ ಅಣ್ಣ ಅಂತೀರಿಂದ ನೀವು ಅಣ್ಣ ಎಂದಕ್ಕಿಂತ ಹಿಂಗ ಮಂದಿಗೆಲ್ಲ ಅಳಿ ಬಪ್ಪ ಹಚ್ಚಿ ಹೊಂಟಿದ್ದೆ ಹೌದು ಅವ ಇದ್ದಾಗ ಇವ ಅಣ್ಣ ಇವ ಇದ್ದಾಗ ಅವ ಇಂಥದೆಲ್ಲ ಮಾಡಾಕ್ ಹೋಗ್ಬಾಡ್ನಿ ಯಾಕಪ್ಪ ಅಂತಂದ್ರ ವಿಚಾರ ಮಾಡಕತ್ತೀನಿ ಈ ಬರ್ತಗ ಈ ಬಳಿ ಹೆಚ್ಚ ಲಾಲಿ ಪಾಪ ಕೊಟ್ಟ ಹೋಗ್ಬಾಡ್ರ ಒಬ್ಬರ ನಿಯತ್ತಿ ಹಿಡ್ರಿ ಅಂತನ ಯಾರ ನೀವ ನೀವತ್ತಿಲ್ಲ ಗಣಸೂರ್ ಮತ್ ಹೆಂಗಸೂರ್ ಬಗ್ಗೆ ಹಂಗಿಲ್ಲ ಅವ್ರಿಗೆ ತಲೆ ಕೆಡಸ್ಕೋ ಹೆಂಗಸೂರ್ ನಿಯತ್ತಿಲ್ಲ ಅಂತೇನ ನೀವು ಗಣಸೂರ್ ನಿಯತ್ತಿಲ್ಲ ನಾವ್ ನಿಯತ್ತದವ ಎಲ್ಲಾ ಲವ್ ಮಾಡ್ತೀರಿ ಎಲ್ಲಾ ಗೋಳ ಗುಮ್ಟ ಬರೋಂಗ್ ಮಾಡ್ತೀರಿ ಆಮೇಲೆ ಹಿಡ್ಕೊರ ಕೈ ಅಂತ ಓಡೋಗ್ಬಿಡ್ತೀರಿ ನೀವು ಹಂಗ ಸಾಮಾನ್ಯಲ್ಲ ಗೋಮುಡು ಬರೋ ಮಾಡಿಸ್ಕೋತೀರಿ ಎಜರ್ ತಗಸ್ಕೊಂಡ್ ಹೋಗ್ಕೊಂಡ್ ನೀವು ಯಾವ್ದು ಹೋಗಿ ಬಿಡ್ತೀರಿ ನಾನ್ ನಡಬರಕ್ಕಿಟ್ಟ ಮಾತಾಡಿದ್ರೆ ನೀ ಪೂರ್ತಿ ಬಿಚ್ಚ ಮಾತಾಡ್ತಿಯಲ್ಲ ಮರ ಏನ್ ಮಾಡಕ್ ಬರಂಗಿಲ್ಲ ಆಯ್ತು ನೀ ಯಾವಾಗ ಇಷ್ಟ ಹೇಳಕತ್ತಿ ಅಂದ್ರ ನೀನು ಟೈಮ್ ಪಾಸ್ ಲವ್ ಮಾಡ್ತೀನಿ ಮತ್ತೆ ತಡ ಹಳೆ ಹೆಚ್ಚಿಗ್ಲಿಗಿಲ್ಲ ಬೆಂಗಳೂರು ತಿರುಗೇನೆ ಮುಂಬೈ ತಿರುಗೇನೆ ಬೆಂಗಳೂರು ತಿರುಗೇನೆ ಮುಂಬೈ ತಿರುಗೇನೆ ಅದಿನ ನಾ ಡೈವರ ಹುಡುಗಿ ಅದಿನ ನಾ ಡೈವರ ಹುಡುಗಿ ಏಕ್ ನಂಬರ ಅತ್ತಿ ಮಗಳ ಏಕ್ ನಂಬರ
ನಿನ್ನ ಮಗಳ ಗಿಡ್ಡಿ ಸೈಕಲ್ ಹೊಯ್ತಾಳ ಕನ್ನಡ ಸಾಲಿಗೆ ಹೊಂಟಾಳ ಆರ್ನ ಹಾದ ಹೊಯ್ತಾಳ ಗಿಡ್ಡಿ ಸೈಕಲ್ ಹೊಯ್ತಾಳ ಕನ್ನಡ ಸಾಲಿಗೆ ಹೊಂಟಾಳ ಆರ್ನ ಹಾದ ಹೊಯ್ತಾಳ ಹಕ್ಕಿ ಹೊಯ್ತಾಳ ಒಳಗಾಲ ಸರ್ಕಾರ ಕೊಟ್ಟದ್ದು ಸೈಕಲ್ ಎತ್ತರ ಹೋಗ್ತಾಳ ಹೊರಬೋತ ಸರ್ಕಾರ ಕೊಟ್ಟದ್ದು ಸೈಕಲ್ ಎತ್ತರ ಹೋಗ್ತಾಳ ಹೊರಬೋತ ಆರ್ನ ಹೊಡೆದ ಗಂಟೆ ಐತನ ತಂದೆ ಮಾರುತೇಶ್ವರ, ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನಗೆ ಹಗಲಿರುಳು ತಮ್ಮ ಮಗಳಂತೆ ಕಾಣುವ ನನ್ನ ಅಣ್ಣ ಅತ್ತಿಗೆಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ತನ್ನ ತಂಗಿಯ ತಲೆಯ ಮೇಲೆ ಅಕ್ಷತೆಗಳು ಹಾಕಬೇಕು ಅನ್ನುವ ಅವರ ಮಹಾ ಆನಂದವನ್ನು ನಿರ್ವಹಿಸಿ ನನ್ನ ಚಿಕ್ಕ ಅಣ್ಣನಿಗೆ ಯಾವುದಾದ್ರೂ ಒಂದು ನೌಕರಿಯನ್ನು ದಯಪಾಲಿಸು ತಂದೆ, ದಯಪಾಲಿಸು. ಶಿಲ್ಪಾ, ಯಾರು? ಹಾ, ಈ ಊರಿನ ಅಗರ್ಭ ಶ್ರೀಮಂತ ಪ್ರೇಮ್ ರಾಜ್ ಅಂತ. ನಿನ್ನ ನೋಡಿದ ತಕ್ಷಣ ನನಗೂ ಗೊತ್ತಾಯ್ತು ನೀವು ಪ್ರೇಮರಾಜ್ ಅಂತ. ಅಂದ ಹಾಗೆ ತಾವಿಲ್ಲಿಗೆ ಬರಲು ಕಾರಣ? ಒಂದು ಮಹತ್ವದ ಕೆಲಸವಿದ್ದಾಗಲೇ ಬರಬೇಕಲ್ಲ. ಪಾಪ ತಾವು ಹೇಗಿದ್ದೀರಂತ ವಿಚಾರಿಸಲು ಬಂದೆ. ನೋಡಿ, ನಮ್ಮನ್ನು ವಿಚಾರಿಸೋದಕ್ಕೆ ಆ ನನ್ನ ತಂದೆ ಮಾರುತೇಶ್ವರ ಇದ್ದಾನೆ. ನಮ್ಮ ಸಲುವಾಗಿ ನೀವು ಕರುಣೆ ತೋರುವ ಅವಶ್ಯಕತೆವಿಲ್ಲ. ತಾವಿಲ್ಲಿಂದ ಹೊರಟು ಹೋಗ್ಬೋದು. ಶಿಲ್ಪಾ ಶಿಲ್ಪಾ ಶಿಲ್ಪಾ, ಈ ಊರಿನ ಅಗರ್ಭ ಶ್ರೀಮಂತ ಶಿಲ್ಪಾ, ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕೇಳ್ತಿದ್ದಾಳೆ. ಬಯಸಿ ಬಂದ ಭಾಗ್ಯಲಕ್ಷ್ಮಿಯನ್ನು ಅಲ್ಲೆಗೆದು ಮಾತನಾಡಬೇಡ ಶಿಲ್ಪಾ. ನಾನು ಇಷ್ಟೆಲ್ಲ ಏತಕ್ಕಾಗಿ ಹೇಳ್ತಾ ಎನ್ನುವುದು ವಿಚಾರ ಮಾಡು. ಅಂದರೆ
ಕೈ ಹಿಡಿದು ನನ್ನ ಮಡತಿಯನ್ನಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ನಿನ್ನನ್ನು ಒಡತಿಯನ್ನಾಗಿಸಲು ನನಗೆ ಸಹಾಯ ಮಾಡಲು ಬಂದೆ. ಏನು ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ಮಡದಿಯನ್ನಾಗಿಸ್ಕೊಳ್ತೀಯ? ಎಲ್ಲೋ ಮುದುವ, ಇನ್ನು ಒಂದೇ ಒಂದು ಶಬ್ದ ನಿನ್ನ ಬೋಯಿಂದ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾನು ಇಲ್ಲಿ ಹೊರಟೋಗಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಗುಲಾಬಿ ಹೂವಿನಂತ ನಿನ್ನ ಮಕರಂದವನ್ನು ಹೀರಲು ಬಂದ್ರೆ ಛೀ, ನೀವು ನನ್ನ ತಂದೆ ವಯಸ್ಸಿನವ್ರ ಹಾಗೆ ಇದ್ದೀರಾ? ಅಂದ ಮೇಲೆ ನಿಮಗೇಕೆ ಬೇಕು ಈ ಕಾಮದ ಆಟ? ಶಿಲ್ಪ, ಶಿಲ್ಪ, ಕಾಮಕ್ಕೆ ಕಣ್ಣಿಲ್ಲ, ರತಿ ಕ್ರೀಡೆ ಆಡಲು ವಯಸ್ಸು ಬೇರೆ ಬೇಕಿಲ್ಲ. ಶಿಲ್ಪ, ಈ ನಿನ್ನ ಗೋಳ ಪುರಾಣ ನನ್ನ ಮುಂದೆ ಹೇಳಬೇಕಾಗಿಲ್ಲ. ನೀನು ನನ್ನವಳಾದ್ರೆ ನನ್ನ ಅರಮನೆಟ್ಟು ನಿನ್ನನ್ನು ದೇವತೆ ಅಂತ ಪೂಜಿಸುವೆ. ಬಾ ಶಿಲ್ಪ, ಬೇಗನೆ ಬಂದು ಒಪ್ಪಿಕೋ. ಎಲ್ಲೋ ಮುದಿ ಕಾಮ ಅಂದ ಜಾರು ಇಲ್ಲದ ಸಮಯ ಸಾಧಿಸಿ ಒಂದು ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೀಯೇನೋ ಅದಾಮ? ಇಲ್ಲ ಸಲ್ಲದ ಹೊಲಸು ಶಬ್ದ ನಿನ್ನ ನಾಲಿಗೆಯಿಂದ ನುಡಿದಿದ್ದೆ ಆದ್ರೆ ನುಡಿದ ನಿನ್ನ ನಾಲಿಗೆಯನ್ನ ಕತ್ತರಿಸಿ ಹಾಕ್ಬೇಕಾಗುತ್ತದೆ. ಎಚ್ಚರ 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 ಹೇಳುವ ಬಡಬಿಕಾರಿ ಎಣ್ಣೆ ನಿನ್ನ ಇಲ್ಲಿ ಮುಂದೆ ಹೋಗಲು ಅವಕಾಶ ಕೊಡ್ಲಾರ್ನು ಈ ಪ್ರೇಮರಾಜ್. ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮಪಿತ್ತವನ್ನು ನೆತ್ತಿಗೆ ಏರಿಸಬೇಡ. ಶಿಲ್ಪ, ಸುಮ್ಮನೆ ನಾ ಹೇಳಿದ ಮಾತಿಗೆ ಒಪ್ಪಿಕೋ. ನೀ ಒಪ್ಪಿಕೊಂಡ್ರೆ ನಿನ್ನ ಅಣ್ಣಂದ್ರು ಸುಖವಾಗಿರಬಹುದು. ಪಾಪಿ, ಈ ವಿಷಯ ಏನಾದ್ರೂ ನನ್ನ ಅಣ್ಣಂದ್ರಿಗೆ ಗೊತ್ತಾದ್ರೆ ನಿನ್ನ ಮೈ ಚರ್ಮ ಸುಲಿದು ತಮ್ಮ ಚಪ್ಪಲಿಯನ್ನಾಗಿ ಮಾಡಿಸ್ಕೊಳ್ತಾರೆ ಕಣೋ. ಸುಮ್ನೆ ಇಲ್ಲಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು. ಶಿಲ್ಪ, ಈ ನಿನ್ನ ಬಿಂಕದ ಮಾತು ನನ್ನ ಮುಂದೆ ಹೇಳಬೇಕಾಗಿಲ್ಲ. ಈ ನನ್ನ ಅದನ್ನೆಲ್ಲ ಅಲ್ಲೆಗಾಯ್ದು ಈ ನನ್ನ ಸುಂದರವಾದ ತೋಟಕ್ಕೆ ಬಂದು ಇಲ್ಲವಾದ್ರೆ ನಿನ್ನ ಮೇಲೆ ಬಲವಾದ ಬಾಣ ಉಪಯೋಗಿಸಬೇಕಾಗುತ್ತದೆ. ಜೋಕೆ ಶಿಲ್ಪ, ಈ ನಿನ್ನ ಪ್ರೇಮದ ಮರುತುಂಬರ ಕಂದಕದಲ್ಲಿ ಬಿದ್ದು ಬಲದಾಡುತ್ತವೆ. ಬಾ ಶಿಲ್ಪ, ಬೇಗನೆ ಬಂದು ಮಾಡ್ತಾರೆ ಶುಭ. ನೋಡಿ ಯಜಮಾನ್ರೆ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ವಯಸ್ಸಿನಲ್ಲಿ ನನ್ನ ತಂದೆ ವಯಸ್ಸಿನವರು. ಈ ಹೇಸಿ ಕೆಲಸ ಮಾಡಿ ನಿಮ್ಮ ಹಿರಿತನಕ್ಕೆ ಕುಂದು ತಂದ್ಕೊಳ್ಬೇಡಿ. ನೋಡಿ, ಇವಳನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳಿರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನು ಬಿಟ್ಬಿಡಿ. ಆಯ್ತು, ಬಿಡ್ತೀನಿ. ಹಾಗಾದ್ರೆ ನನ್ನ ಗುಡೆ ಒಂದು ಹಾಡ ಬರದೆ? ಆಯ್ತು ದನಿ, ಹಾಗಾದ್ರೆ ಹಾಡು ನೋಡೋಣ. ಹನಿಗಾಣಿದಾಸನ ಹೊರನ ಶಾಗುದನೆ ಹೊರನ ಶಾಗುದನೆ ಹೊರನ ಶಾಗುದನೆ.
that is proposed, but God disposes. कभी कालिदास शकुंतले शकुंतले but God disposes. कभी कालिदास शकुंतले कभी कालिदास शकुंतले 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 ನೋಡಿ, ನೀವು ಹೇಳಿದ ಹಾಗೆ ಹಾಡು ಕುಂದಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಶಿಲ್ಪ, ಅದೆಲ್ಲ ನಿನ್ನ ಕೊಡು ತತ್ವಗಳು ನನ್ನ ಮುಂದೆ ಹೇಳಬೇಕಾಗಿಲ್ಲ. ನನ್ನ ಆಸೆ ಅಂತ ನಡೆದೇ ಆದ್ರೆ ನಿನ್ನ ಮುಂದಿನ ದಿನಮಾನಗಳು ಸುಖಮಯವಾಗಿ ಸಾಗೋದು. ಇನ್ನಷ್ಟು ವಿಚಾರ ಮಾಡು. ಬೇಡ ಯಜಮಾನ್ರೆ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಬೇಕಾದ್ರೆ ನಿಮ್ಮ ಕಾಲಿಗಾದ್ರೂ ಬೀಳ್ತೀನಿ. ನನ್ನ ಅಣ್ಣಂದ್ರಿಗೆ ನಾನು ಒಳ್ಳೆ ತಂಗಿಯಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ನನಗೆ ತಂದೆಯಾಗಿ ತಂದೆಯಾಗಿ ನಾನು ಆಶೀರ್ವಾದ ಮಾಡಬೇಕೆ? ಶಿಲ್ಪ, ಅದು ನಿನ್ನ ಹುಚ್ಚು ಕಲ್ಪನೆ. ನಿನ್ನಂತ ಹೆಣ್ಣುಗಳಿಗೆ ಮಗಳೆನ್ನುತ್ತಾ ಹೋದ್ರೆ ಈ ಸಮಾಜದಲ್ಲಿ ಗಂಡನಾಗೋಣ ಯಾರು? ಶಿಲ್ಪ, ಈ ನಿನ್ನ ಮಾತು ಕೇಳಿದ್ರೆ ಪ್ರೀತಿ ಪ್ರೇಮ ಎಂಬ ಶಬ್ದಕ್ಕೆ ಅರ್ಥವೇ ಸಿಗೋದಿಲ್ಲ. ಶಿಲ್ಪ, ಕೊನೆಯದಾಗಿ ನನಗೆ ನೆನಪು ಮಾಡಿಕೊಡುವೆ. ಶಿಲ್ಪ, ನನ್ನ ಮಾತಿಗೆ ಒಪ್ಪಿಗೆ ಕೊಡು. ಎಲ್ಲೋ ಮುದುವ, ನಿನ್ನಂತೆ ಹಾರಾಡಿ ಚೀರಾಡಿ ಮಣ್ಣು ಮುಕ್ಕಿ ಹೋದರು ಎಷ್ಟೋ ಜನ ಇದ್ದಾರೆ ಕಣೋ. ಅಂದಿನ ರಾಮಾಯಣ ಮಹಾಭಾರತದ ರಾಕ್ಷಸರು. ಏ ಪಾಪಿ, ಕತೆ ಪುರಾಣಗಳಲ್ಲಿ ನೀನು ಕೇಳಿಲ್ವೇನೋ? ಅದೇ ಒಂದು ಹೆಣ್ಣಿಗಾಗಿ ಇಂದ್ರ, ದೇವೇಂದ್ರ, ವಿಶ್ವಾಮಿತ್ರರಂತರು ಸತ್ತು ಹೋಗಿದ್ದಾರೆ. ನೀನು ಕೂಡ ನನ್ನನ್ನು ವರಿಸಬೇಕು ಅಂತ ಹಠ ಮಾಡಿ ಬಂದಿದ್ಯಾದ್ರೆ ನೀನು ಕೂಡ ಸತ್ತ ಹೆಣವಾಗಿ ಬೀಳ್ತೀಯೋ ಮುದಿ ಹಂದಿಯೇ. ಹೋದ ಹಳೆ ಹೆದರಿಕೆ ನನಗೆ ಹಾಕಬೇಡ. ಈ ನಿನ್ನ ಬಣ್ಣದ ಮಾತಿಗೆ ಹೆದರಿ ಹೋಗೋದಿಲ್ಲ. ಶಿಲ್ಪ, ನಿಮ್ಮಂತ ಬಡ ಹೆಣ್ಣಿನ ಜೊತೆ ರಜಿ ಕಿಡಿಯಾಡಲು ನಮ್ಮಂತ ಶ್ರೀಮಂತರನ್ನು ಆ ದೇವರು ಈ ಕಲಿಯುಗದಲ್ಲೇ ಸೃಷ್ಟಿ ಮಾಡ್ತಾರೆ. ಪಾಪದ ಪಿಂಡವೇ, ನೀನು ಮನುಷ್ಯ ಜಾತಿಗೆ ಹುಟ್ಟಿದವನಲ್ಲ ಕಣೋ. ನೀನೊಬ್ಬ ಪಶುಗಳ ಜಾತಿಗೆ ಹುಟ್ಟಿದವನು. ಇಷ್ಟೊಂದು ಪರಿಯಾಗಿ ಬೇಡ್ಕೊಂಡ್ರು ನಿನಗೆ ಕರುಣೆ ಅನ್ನೋದೇ ಇಲ್ವೇನೋ? ನಿನ್ನಿಂದಾಗಿ ಎಷ್ಟು ಹೆಣ್ಣು ಮಕ್ಕಳ ಶೀಲ ಭಂಗಹರಣವಾಗಿದೆಯೋ ಏನೋ? ನಿನ್ನಿಂದಾಗಿ ಎಷ್ಟು ಹೆಣ್ಣು ಮಕ್ಕಳ ಪವಿತ್ರ ಮಾಂಗಲ್ಯ ಹರಿದಿದೆಯೋ ಏನೋ? ಎಲ್ಲೋ ಮುದಿಗೂಬೆ, ನಿನ್ನಂತವರಿಗೆ ನಾನು ಪ್ರೇಯಸಿ ಆಗ್ಬೇಕೇನೋ? ಎಲ್ಲೋ ಮುದಿಗೂಬೆ, ನಾನು ಅಚ್ಚ ಭಾರತೀಯ ಘರತಿಯ ಮಗಳು ಕಣೋ. ನಿನ್ನಂತ ಕಾಮದ ದ್ರೋಹಿಗೆ ತಕ್ಕ ಪಾಠ ಕಲಿಸದೆ ಬಿಡೋದಿಲ್ಲ, ಎಚ್ಚರ. ಕತ್ತಿಸಿ ಹೋದ ಹಳೆ ಕತ್ತಿ ಹೆದರಿಕೆ ನನಗೆ ಹಾಕಬೇಡ. ನೀನೊಂದು ಹೆಣ್ಣು, ನೀನು ಏನು ಮಾಡಬಲ್ಲೆ? ನಿನಗೆ ಧೈರ್ಯ ಅನ್ನೋದಿದ್ದಿದ್ದೆ ಆದ್ರೆ ಬಾರ, ನನ್ನನ್ನು ಮುಟ್ಟಿ ನೋಡಿ ಬಾ. ಸ್ವತ್ತು 20 ಹಳ್ಳಿಯ ಒಡನಿಗೆ ಇದುವರೆಗೆ ಸವಾಲು ಹಾಕಿದ ಹೆಣ್ಣುಗಳನ್ನೇ ನೋಡಿಲ್ಲ. ನೀನು ಏನು ಮಾಡ್ತೀಯ ನೋಡೇ ಬಿಡ್ತೀನಿ. ಬಾರಲೇ ನೀನು ಅಯ್ಯ. ಬಾಯಿನ ಕಂಡಿದ್ದೀನಿ. ಎಲ್ಲೋ ಪ್ರೇಮ್ ರಾಜ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ಯೋ ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕಪಾಳಕ್ಕೆ ಮುಡ್ಬೇಕಾಗುತ್ತದೆ. ಎಚ್ಚರ. ನನ್ನಂತವನಿಗೆ ಚಪ್ಪಲ್ಗೆ ಹೆದರಿಕೆ ಹಾಕೊಳ್ಳಿ ಹೊಲಸು ಎಣ್ಣೆ.
ಕೈ ಹಚ್ಚಿದವನು ಯಾರು? ಈ ನನ್ನ ಘನ ಕಾರ್ಯಕ್ಕೆ ಕೈ ಹಚ್ಚಿದವನು ಯಾರು? ಅಪ್ಪ ನೀನು ಇಂಥ ಕಾರ್ಯಕ್ಕೆ ಕೈ ಹಾಕಲು ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಕಿರಣ್, ನೀನು ಮನೆಗೆ ಬಾ, ನಿನ್ನನ್ನು ವಿಚಾರಿಸುತ್ತೇನೆ. ನೋಡಿ, ಅವರು ಮಾಡಿದ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇದರಲ್ಲಿ ಕ್ಷಮೆ ಕೇಳುವ ಮಾತು ಏನಿದೆ? ನೋಡಿ, ನೀವೇ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ಅಂದ ಹಾಗೆ ತಾವು? ನಾನು ಈ ಊರಿನ ರಾಮುವಿನ ತಂಗಿ ಶಿಲ್ಪ ಅಂತ. ಅಂದ ಹಾಗೆ ತಾವು? ನಾನು ಇದೇ ಊರಿನ ಜಮೀನ್ದಾರನ ಮಗ ಕಿರಣ್ ಅಂತ. ನೋಡಿ, ನೀವು ಮಾಡಿದ ಈ ಉಪಕಾರವನ್ನು ನಾನು ಜೀವನ ಪರ್ಯಂತ ಮರೆಯೋದಿಲ್ಲ. ಆದ್ರೆ ಈ ನಿಮ್ಮ ಉಪಕಾರವನ್ನು ನಾನು ತೀರಿಸಬೇಕಾದ್ರೆ ನೀವು ನನ್ನನ್ನು ಮಾತನಾಡಿಸ್ಕೊಡ್ಬೇಕು. ಅದೇನು ಹೇಳು ಶಿಲ್ಪ? ನೋಡಿ, ನೀವು ನನ್ನನ್ನು ಸತಿಯನ್ನಾಗಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಇದು ನಿನ್ನ ಕೊನೆಯ ನಿರ್ಧಾರ ಅಂತ ಕಾಣಿಸುತ್ತೆ. ನಿಮ್ಮ ಆನೆ, ನನ್ನ ಆನೆ, ನನ್ನ ಹೆತ್ತ ತಂದೆ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಈ ಮಾತು ಸತ್ಯ ಕಿರಣ್, ಈ ಮಾತು ಸತ್ಯ. ಈ ಕಿರಣನ ಮನವನ್ನು ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ ಶಿಲ್ಪ. ನುಡಿಯದೆ ಮೇಘದ ಧನಿಯದೆ ಧರಣಿಯ ಹಸಿರದೆ
ಆತ್ಮಕ್ಕೆ ಸಾವಿಲ್ಲ ಎಂದು ತಿಳಿಸಿ ಪ್ರೀತಿಗೆ ಸುಳ್ಳಿಲ್ಲ ಎಂದು ಪ್ರೀತಿಸ ಮರೆಯಬೇಡವೇ ಮಲೆನಾಡಿನ ಮೈಸಿರಿ ಆರ ವಿಚಾರಿಸರಿ ಕಿರಣ್ ಹಾಗಿದ್ರೆ ನಾನಿನ್ ಹೋಗಿ ಬರ್ಲಾ ಬಾಯ್ ಬಾಯ್ ಒಂದು ಹೆಣ್ಣಿನ ಮಾನ ಪ್ರಾಣ ಉಳಿಸಿದೆ ತಾಯಿ ಕಮಲಾದೇವಿ. ಇಲ್ಲ ಎದುರಲ್ಲಿ ಇಂಥ ಹೇಯ ಕೃತ್ಯ ನಡೆದರೂ ಸುಮ್ಮನೆ ಕುಳಿತಿರಲ್ಲ. ವಿಚಿತ್ರವಾಗಿದೆ ಈ ಜಗದ ನಿಯಮ. ನನ್ನ ತಂದೆ ಈ ಊರಿನ ಒಡೆಯ. ನೆನೆಸಿಕೊಂಡಾತ ಇಂಥ ಹೇಯ ಕೃತ್ಯಕ್ಕೆ ಕೈ ಹಾಕಿರೋನು. ನಾನು ಇಷ್ಟು ದಿನ ಓದಲಿಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೆ. ಇಲ್ಲಿ ಹಿಡಿದ ಈ ಘೋರ ಸನ್ನಿವೇಶ ನೋಡಿ ನನಗೆ ಹುಚ್ಚಿಡಿದಂತಾಗಿದೆ. ನಾನಿಲ್ಲದ ಸಮಯದಲ್ಲಿ ಇನ್ನೂ ಎಂಥದ್ದು ಸನ್ನಿವೇಶಗಳು ನಡೆದಿರಬಹುದು. ಇದು ಮಹಾ ಅಪರಾಧ. ನಾನು ಈಗಲೇ ಮನೆಗೆ ಹೋಗಿ ವಿಚಾರಿಸಿದ್ರಾಯ್ತು.